ಸೀನಿಯರ್ ದಂಪತಿಗಳು ವೃದ್ಧ ದಂಪತಿಗಳ ಮರವಿನ ಹಾಸ್ಯ ಪ್ರಸಂಗವೇ ಈ ಪ್ರಸಂಗ. ನಿಮ್ಮ ಜೀವನದಲ್ಲೂ ಇದು ಬರಬಹುದು, ಬಂದಿರಬಹುದು. ಈಗ ನೋಡಿ, ಸೀನಿಯರ್ ದಂಪತಿಗಳು. ಬಂದಿದ್ದೀರಾ? ಆಫೀಸ್ ಹೋಗ್ತಾರಂತೆ. ಆಫೀಸ್ಗೆ ಯಾರು ಬಂದಿದ್ದಾರೋ ನೋಡಿ ಹೋಗಿ. ಅಯ್ಯೋ, ಒಲೆ ಮೇಲೆ ಏನೋ ಇಟ್ಟಿದ್ದೆ, ಸೀದೋಯ್ತು ಅನ್ಸತ್ತೆ. கோபாலன் என்னப்பா ரிட்டையர் ஆயிடுச்சு, இப்போ என்ன பிளான்? ಕನ್ನಡದ ಮಾತಾಡಲ್ಲ. ಓಹೋ, ಕನ್ನಡ ಪ್ರೋಗ್ರಾಮ್ ಕನ್ನಡದಲ್ಲೇ ತಿಳಿಸಿದೆ. ಗೋಪಾಲ, ದಯವಿಟ್ಟು ಸಂಸ್ಕೃತ ನಿನ್ನೆ ಆಫೀಸ್ ಪಾರ್ಟಿಗೆ ಬರಕ್ಕಾಗಲಿಲ್ಲ. ಯಾಕೆ ಬರ್ಲಿಲ್ವಾ ಗೊತ್ತಾ ಪಾರ್ಟಿಗೆ? ಅಲ್ಲಿ ಕಾಫಿನೂ ಇರ್ಲಿಲ್ಲ. ಅಲ್ಲಿ ಮಕ್ಕಳ್ರ ನಿನ್ನೆ ಪಾರ್ಟಿ ಇತ್ತ, ನಂಗೆ ಹೇಳೇ ಇಲ್ಲ. கோபாலன், நான் இங்க லால்பாக் இப்படியே ஒரு மார்னிங் வாக் இன்னும் வீட்டு பார்த்துட்டு ಬಂದ್ಬಿಟ್ಟೆ ಇಲ್ಲೇ. ಎಲ್ಲರಿಗೂ ಕಾಫಿ ಕುಡಿದ್ಬಿಟ್ಟು ರಿಟೈರ್ಮೆಂಟ್ ಕಂಗ್ರಾಚುಲೇಷನ್ ಹೇಳ್ಬಿಟ್ಟು ಹೋಗೋಣ ಅಂತ. ಲಾಲ್ಬಾಗಲ್ಲಿ ವಾಕಿಂಗ್ ಅಂತೆ. ಇವತ್ತು ಬೆಂಗಳೂರು ಬಂದು ಇವ್ರಿಗೆಲ್ಲ ಗೊತ್ತಿಲ್ಲ, ಹೋಟ್ಲೆಲ್ಲ ಕ್ಲೋಸ್. ಅದಕ್ಕೆ ಹಿಂಗೆ ನುಗ್ಗಿದ್ವಿ ಕಾಫಿ ಕಂಗ್ರಾಚುಲೇಟ್ ಮಾಡೋಣ, ರಿಟೈರ್ಮೆಂಟ್ ಆಯ್ತು ಅಂತ ಬಿಟ್ಟು ನಾನು ಹೇಳ್ಬಿಟ್ಟು ಕಾಫಿ ಹೊಡೆಯಕ್ಕೆ ಬಂದಿದ್ದಾರೆ. ಏನ್ ಮಾತಾಡ್ತಿರೋದು? ಅಲ್ಲ ಕಂಡ್ರು, 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಒಂದ್ಸಲಿ ಮನೆ ಕಲ್ಲು ಬಾರೋ ಊಟ ಪಟ್ಟಿ ಮಕ್ಕಳ ಬಿಟ್ಟು ಮನೆ ಬಂದಿದ್ದೀರಾ ಕಾಫಿ ಕುಡಿಯಕ್ಕೆ? ನಾಚಿಕೆ ಎಲ್ಲ ಯಾಕಪ್ಪ? ಅಲ್ಲಕ್ಕ ಶುಗರ್ ತರೋ, ನಾವೀ ಕಮ್ ಸೆ ಕಮ್ ಬಂದಿದೀವಲ್ಲ. ಏನಯ್ಯ ನಿನ್ ಮಾತು? ನೋಡ್ರಯ್ಯ, ಇವೆಲ್ಲ ಬಂದಿದ್ದೀರಿ, ಸಂತೋಷ. ಒಳ್ಳೆ ಕಾಫಿ ರೆಡಿ ರೆಡಿ. ಚೆನ್ನಾಗಿ ಕಾಫಿ ಮತ್ತೆ ಕಾಫಿ. ನಮಸ್ಕಾರಪ್ಪ. ಬಿಸಿ ಇದೆ. ಓ ನೆನ್ರಿ, ಥ್ಯಾಂಕ್ ಯು. ನೀವು ಕಾಫಿ ಚೆನ್ನಾಗಿ ಮಾಡ್ತಾರೆ. ಓ ಥ್ಯಾಂಕ್ ಯು. ಓ ಐಡಿಯಪ್ಪ. ಈ ಕಾಫಿ ಕುಡ್ದಂತ ಫ್ಲೇವರ್ ನೋಡಿ ಎಲ್ಲೋ ಕುಡ್ದಂಗಿದೆ. ಇದು ಕುಡ್ದಂಗಿದೆಯಲ್ಲ. ಅಲ್ಲ, ನಿನ್ನೆ ಪಾರ್ಟಿಲಿದೆ ನಮ್ಮ ಮ್ಯಾನೇಜರು. ಆ ಬ್ರೇಕ್ ರೂಮ್ ಕಡೆ ಹೋಗ್ಬಿಟ್ಟಲ್ಲಿ ಕಾಫಿ ಇದ್ದಿದ್ದೆಲ್ಲ ಮಾಯ ಆಗೋಗ್ಬಿಟ್ಟಿದೆ. ಓ ಅದಕ್ಕೆ ಇದು
ಮ್ಯಾನೇಜರ್ ಸ್ಪೆಷಲ್ ಕಾಫಿ. ನನ್ನ ರಿಟೈರ್ಮೆಂಟ್ ದುಡ್ಡಿಂದ ಕಾಫಿ ನೀವು ಕಟ್ಟರು ತುಂಬಾ ಕಾಫಿ ಹೆಂಗಿದೆ ಗ್ರ್ಯಾಂಡಪ್ಪ. ಫಸ್ಟ್ ಕ್ಲಾಸ್. ಇಲ್ಲೇ ಇದ್ರೆ ನನ್ನ ಜನ್ಮ ಜಾರ ಕೊಡ್ತೀರಾ ಕಂಗ್ರ್ಯಾಚುಲೇಷನ್ ಕಪ್ಪ. ಇವತ್ತು ಕಪ್ಪ ಬರ್ತೀವಿ ಇನ್ಮೇಲೆ ವಾಕ್ ಹೋಗ್ಬೇಕಾದ್ರೆ ಇಲ್ಲಿಗೆ ನಿಮ್ ಮನೆಯವ್ರನ್ನೆಲ್ಲರೂ ಕರ್ಕೊಂಡು ಬನ್ನಿ. ಇನ್ನೊಂದ್ಸತಿ ನಾವೆಲ್ಲರೂ ಮೀಟ್ ಮಾಡೋಣ. ನೋಡೋಣ. ಬಾಯ್. ಏನ್ರಿ ನಾನು ನಿಮ್ ರಿಟೈರ್ಮೆಂಟ್ ದುಡ್ಡಲ್ಲಿ ನಮಗೋಸ್ಕರ ಸ್ಪೆಷಲ್ ಆಗಿ ಸುಮಾ ಕಾಫಿ ಕೊಟ್ಟು ತಂದಿದ್ದೀನಿ ಅಂತ ಆಫೀಸಿಂದ ಕರ್ಕೊಂಡು ಬಂದಿದ್ದೀರಾ? ನಿಮ್ಗೆ ಯಾಕೆ ಬಂತು ಇಂಥ ಬುದ್ಧಿ? ಅಯ್ಯೋ ಅವಮಾನ ಆಯ್ತು. ಫ್ರೆಂಡ್ಸ್ ಮುಂಚೆ ಎಲ್ಲ ನಾಚಿಕೆನೇ ಇಲ್ಲ. ಮಾನ ಮರ್ಯಾದೆಲ್ಲ ಹೋಯ್ತು. ಇದಪ್ಪ ಮಗ ತೋರಿಸೋದು ಅವ್ರಿಗೆಲ್ಲ ನಾವು. ಕಾಫಿ ನಮಗೆ ಗೊತ್ತಲ್ಲ, ಅಥವಾ ಆಫೀಸಿಂದ ಅವಳಿಗೆ ಗೊತ್ತಾದ್ರೆ ಸಿಗುದು ಊಟ ನನಗೆ. ಇಷ್ಟೊಂದು ಸಿಪ್ಪೆ ಗಟ್ಟಿಯಾಗಿದೆ. ಇದು ಮಾಡಕ್ಕೆ ಆಗ್ತದೆ, ಸಿಪ್ಪೆನೇ ಸಿಗ್ಬೇಕಾಗ್ತಿಲ್ವಲ್ಲ. ಅಲ್ಲ 60 ವರ್ಷ ಆಯ್ತು ನಮ್ಮ ಯಜಮಾನ ಎಡ ಕೈಯಲ್ಲಿ ಕೊಟ್ಟಿದ್ದು ಬಲಗೈಯಲ್ಲಿ ಗೊತ್ತಾಗಲ್ಲ. ಇನ್ನು ಆ ಕಾಫಿ ಪುಡಿ ಎಲ್ಲಿಂದ ತಂದು ಅಂತ ನಾಪ್ತಾ ಇರತ್ತ. ರೀ ನೆಟ್ಟು ಕೂತ್ಕೊಳ್ರಿ. ಕೂತ್ಕೋಬೇಡಿ, ನೆಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಎಸ್ ಸತಿ ಹೇಳ್ಬೇಕು ಇವ್ರಿಗೆ. ರೀ ಒಂಚೂರು ಒಳಗಡೆ ಹೋಗ್ಬಿಟ್ಟು ಚಾಕು ತಗೊಂಡ್ಬಂದ್ಬಿಡಪ್ಪ. ಉಗ್ರಿ ಇಲ್ಲ, ಯಾಕೋ ಸಿಪ್ಪೆನೇ ಸುಲಿಯಕ್ಕಾಗ್ತಿಲ್ಲ. ಈಗಿನ ಕಾಲದಲ್ಲಿ ಹಣ್ಣುಗಳ ಇಷ್ಟೊಂದು ಹಾಕಿರುತ್ತೆ. ಸಿಪ್ಪೆನೇ ಇಷ್ಟಪ್ಪ, ಹಣ್ಣು ಇಷ್ಟೇ ಇಷ್ಟಿರುತ್ತೆ. ಏನೋ ಕಾಲ ಚೇಂಜ್ ಆಗೋಗಿದೆ ಇವಾಗ. ತಂದೇನ್ರಿ ಯಾಕೆ ಇಷ್ಟ ಆಗ್ತೋ? ಏನ್ರಿ ಇದು? ನಾನೇ ಕೇಳಿದ್ದು. ಅಯ್ಯೋ ನೀರಂತೆ ನೀರು. అలాగే ಉಗ್ರಿಲ್ಲ, ಸಿಪ್ಪೆ ಸುಲಿಯಕ್ಕಾಗಲ್ಲ, ಚಾಕು ತಗೊಂಡು ಬನ್ನಿ ಅಂತಲ್ವಾ ಹೇಳಿದ್ದು? ಆಯ್ತು. ಹಾ ತಗೊಂಡೋಗಿ ಒಳಗಡೆ ಅದನ್ನ. ನೀರು ತಂದ್ರೆ ಕುಡಿಬೇಕಂತೆ, ಅದೊಂದೇ ಬಾಕಿ. ಪಾಪ ತೆಗ್ದಿದ್ದಾರಲ್ಲ. ನಾನೇ ಎದ್ದೋಗಿ ತಂದ್ಕೊಟ್ಟಿದ್ರೆ ಆಗಿರೋದು ಏನೋ. ಇವ್ರಿಗೆ ಹೇಳ್ತೀನಲ್ಲ. ರೀ ನಾನು ಏನ್ರಿ ತರ ಕೇಳಿದ್ದು? ಅಯ್ಯಪ್ಪ, ಇಂಥ ಮರುಗು ಗುರು ಜೊತೆ ಹೆಂಗಪ್ಪ ಸಂಸಾರ ಮಾಡೋದು? ಅಲ್ಲ ಚಾಕು ಯಾವ ಬಣ್ಣ ಇರತ್ತೆ ರೀ? ಚಾಕು ತಗೊಂಡು ಬನ್ನಿ. ಚಾಕು ಚಾಕು ಕಿವಿ ಬೀಳೋದಲ್ಲ. ಅದೇ ಅನ್ಕೊಂಡೆ ಚಾಕು ಬಣ್ಣ ಹಿಂಗ್ ಬಂತು. ನಿಜ ಒಪ್ಪಳಿ, 2 ಸತಿ ಚಾಕು ತರಬೇಕು ಅಂತ ಹೊರಟೋಗಿದ್ರಿ ತಾನೆ. ನೀನಲ್ಲಪ್ಪ, ಚಾಕು ತಗೊಂಡ್ ಬನ್ನಿ ಅಂತ ಹೇಳೋದಾಗ ಚಾಕು ತರಬೇಕು ಅಂತ ನಿಮ್ಗೆ ನೆನಪೇ ಇರ್ಲಿಲ್ಲ. ಯಾಕೆ ನೆನಪಿರ್ಲಿಲ್ಲ? ನನಗೆ ಗೊತ್ತಿತ್ತು. ನಿನ್ನನ್ನ ಸುಮ್ಮನೆ ಟೆಸ್ಟ್ ಮಾಡ್ಬಿಡ್ರ. ಟೆಸ್ಟ್ ಬೇಕಾ? ಮೊನ್ನೆ ನೀನು ಅಡಿಗೆ ಮನೆ ಎಲ್ಲ ಕೂತ್ಕೊಂಡು ರಿಪೇರಿ ಮಾಡ್ತೀನಿ,
ಪೇಂಟ್ ಹೊಡಿತೀನಿ ಅಂತ ಹೇಳ್ತಿದ್ಯಲ್ಲ ಪೇಂಟ್ ಚಾಕುಗೆ ಏನೋ ಬಣ್ಣ ಬಡಿತಿದ್ಯಾ ಅನ್ಕೊಂಡೆ. ಯಾವ್ದೋ ಕಲರ್ ಪ್ಲಾಸ್ಟಿಕ್ ಲೋಟ ತರಕ್ ಹೋಗಿದ್ರು ಅನ್ಸತ್ತೆ. ನಿಜ ಮಾತ್ರ ಒಪ್ಕೊಳ್ಳಲ್ಲ ಈ ಆಸಾಮಿ. ಮಾತಾಡಿಲ್ಲ. ಬಿಪಿ ಮಾತ್ರ ಯಾವತ್ತಪ್ಪ ಇಲ್ಲೇ ಇಟ್ಟಿನಲ್ಲ. ಚಾಲ ಚಾಲ ನನ್ ಬಿಪಿ ಮಾತ್ರ ಎಲ್ಲಿ? ಅಲ್ಲ ನಮ್ಮ ಮನೇಲಿ ಡಬಲ್ ಕಾಟ ಆಯ್ತು. ಆ ಮುಡ್ಡೆ ಅವನ ಬಿಪಿ ಮಾತ್ರೆಗೆ ಕಣ್ಣಾಕತ್ವಲ್ಲ. ಚಾರು ಚಾರು ನನ್ ಬಿಪಿ ಮಾತ್ರ ಎಲ್ಲಿ? ನೋಡೆ ನಾನೇನ್ ಮಗೋಲ್ಲ, ನಂಗೂ ಗೊತ್ತು ಅದು. ನಾನ್ ಯಾರು ಅನ್ಕೊಂಡೆ? ರಿಟೈರ್ಡ್ ಚೀಫ್ ಇಂಜಿನಿಯರ್. ಲಾಜಿಕ್ ಆಗಿ ಮಾತಾಡ್ತೀನಿ ಕಣೆ. ಈಗ ನಾಲ್ಕು ಇವಳಿಗೆ ಆರ್ಗನೈಸ್ ಮಾಡೋದು ಗೊತ್ತು. ಎಲ್ಲೋ ಆರ್ಗನೈಸ್ ಮಾಡಿಟ್ಟಿದ್ದಾಳೆ. ಒಂದ್ಸಲಿ 3 ಬಸ್ಸು ಅಂದ್ರೆ ನೋಡಿ, ನಮ್ಮನೇಲಿ ಇರೋದು ಎಲ್ಲ ಹಂಗೆ ಮಾಯೆ, ಯಾರು ಕೈ ಸಿಗಲ್ಲ. ಮೊನ್ನೆ ನನ್ನ ಮಾಲ್ ಕರ್ಕೊಂಡು ಹೋಗಿ ಕಾರ್ ಎಲ್ಲೋ ಪಾರ್ಕ್ ಮಾಡಿ ಎಲ್ಲಿ ಪಾರ್ಕ್ ಮಾಡಿದೀನಿ ಅಂತಾನೆ ಮರ್ಚ್ಬಿಟ್ಟು ಸೀರೆ ಉಟ್ಕೊಂಡಿದ್ ನನ್ನನ್ನ 4-5 ಫ್ಲೋರ್ ಹತ್ತಿ ಇಳಿಸಿ ಮಾಡ್ತಲ್ಲ. ಲಾಜಿಕ್ ಬುದ್ಧಿ ಅಂತ ಅದೆಲ್ಲ ಪಾರ್ಕಿಂಗ್ ಲಾಟ್ ಅವ್ರ ಹಣ ಬರಕಣೆ. ನೋಡು ನನ್ ಬಿಪಿ ಮಾತ್ರ ಇಲ್ಲೇ ಇರ್ತೀನಿ. ನಾನು ಯಾವಾಗಲೂ ಇಲ್ಲೇ ಇರ್ತೀನಿ. ಅಯ್ಯೋ ಅಲ್ಲೇ ಎಲ್ಲೋ ಇರ್ಬೇಕು ನೋಡ್ರಿ ಸರಿಯಾಗಿ. ಎಲ್ಲೋ ಆರ್ಗನೈಸ್ ಮಾಡಿಟ್ಟಿದ್ರಿ. ನೀವಾಗ ಏನೋ ಹುಡುಕ್ತಾ ಇದ್ರಲ್ಲ ಇಲ್ಲೇ ಇದೇನಾ? ಅಲ್ಲ ಆಗ್ಲೇ ಏನೋ ಹುಡುಕ್ತಾ ನೀವು ಓದಿದ್ನ ನ್ಯೂಸ್ ಪೇಪರ್ ಕುಕ್ಕಿದಿರೋ ಎಲ್ಲ ಇದೆ ಮನೇಲಿ ಎಲ್ಲ ನಮ್ಗೆ ತಪ್ಪು ಹೆಂಗಸರು ನಮ್ಮ ಮನೆ ಬರಲ್ಲ ಇಷ್ಟು. ರೀ ಇಲ್ಲಿ ಸ್ವಲ್ಪ ಬರ್ತೀರಾ ರೀ? ಇಲ್ಲಿ ಬರ್ತೀರಿ? ಏನು ಪೇಪರ್ ಹೋಗಕ್ ಹೂ ಬಿಡಲ್ವ ನನಗೆ? ಏನು ಬರ್ರಿ ಇಲ್ಲಿ ರೀ. ಈ ಪಾತ್ರೆ ತುಂಬಾ ಅಕ್ಕಿ ತೊಳೆದಿರೋ ನೀರಿದೆ, ಹಾಲಲ್ಲಿ ಅದು ಪಾಟ್ಗಳೆಲ್ಲ ಇದೆಯಲ್ಲ ಅದಕ್ಕೆಲ್ಲ ಒಂದೇ ಪಾಟ್ ಹಾಕ್ಬಿಡಿ, ಎಲ್ಲಾ ಪಾಟ್ಗೂ ಹಾಕಿ. ಗೊತ್ತಾಯ್ತಾ? The US-Iran war has been going for days, month 4. These are still up in the air. Betagapa. Yuddha ಮಾಡ್ತಾರೆ. ಪಾಪ ಕಾರವಾಗಿ ಅನ್ನೋದೇನಾದ್ರು ಓದ್ಬೇಕು. ಇಲ್ಲಿ ಕೇಳ್ರಿ, a 70-year-old man in Saudi Arabia marries 20-year-old girl
ನಂಬರ್ 3 ಅರಕಾಳ ಬಟ್ಟಿ ಮಗನೇ ಅಲ್ವೋ ಮೂರ್ ಹೆಂಡತಿ ಇಟ್ಕೊಂಡು ಅದೇ ಜೀವನ ಮಾಡ್ತೀವ ನೀನು ಅಯ್ಯೋ ರೀ ಏನಿದೆ ಪಾಟ್ ನೀರ್ ಹಾಕಿದ್ರ ಪಾಟ್ಗೆಲ್ಲ ನೀರ್ ಹಾಕ್ಲಿಲ್ವಾ ಪಾಟ್ಯ ನೀರ ಮತ್ತೆ ನೀರ್ ಕೊಟ್ಟಿದ್ನಲ್ರಿ ಏನ್ರಿ ಮಾಡಿದ್ರಿ ಏನ್ ಮಾಡ್ರಿ ಕುಡಿದು ಬಿಟ್ಟ ನೀರು ಕೆಲಸ ನೀರ್ ಹಾಕಂತ ಹೇಳುದು ಎಲ್ಲೋ ಜ್ಞಾನ ನಂಗೆ ಚಾಗ ನಾನು ಬರ್ತೀನಿ ಕರ್ಕೊಂಡು ಹಂಗೆ ಸ್ವಲ್ಪ ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ ಸರಿ ಹುಷಾರು ಬಬ್ರೆ ಬಾಬಾ ಎಲ್ಲ ನೀರು ಅಲ್ಲರಿ ಏನು ಒಬ್ರೇ ಬಂದ್ರ ಇನ್ಯಾಕೆ ಬರ್ಬೇಕಾಗಿತ್ತು ಇಲ್ಲೆಲ್ಲ ಓಡಾಡ್ಕೊಡ್ತೀರಂತ ಕಡೆ ಅಯ್ಯೋ ಬರ್ತೀನ ಹೋಗಿ ಕರ್ಕೊಂಡು ಹೋಗಿರ್ಲಿಲ್ವೇನ್ರಿ ಸಂಗೀತ ಬಂದ್ಬಿಟ್ಟೆ ಅಂತ ಕಾಣುತ್ತೆ ಅಯ್ಯೋ ಪಾಪ ಬಗ್ಗೆ ಎಷ್ಟು ಕೊಡಿದ್ಯೋ ಎಲ್ಲಿದ್ಯೋ ಆ ಪಾರ್ಕಲ್ಲಿ ಅಲ್ಲ ನಾವ್ ಯಜಮಾನ್ರು ಕೆಲ್ಸಕ್ಕೆ ಹೋಗೋವಾಗ್ಲೇ ಎಷ್ಟೋ ಚೆನ್ನಾಗಿರ್ತಿತ್ತು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಿತ್ತು ಏನು ಯೋಚನೆ ಇರ್ತಿರ್ಲಿಲ್ಲ ಇವಾಗ ಮನೇಲಿ ಎಷ್ಟು ಮರು ಅಂತ ಗೊತ್ತಾಗ್ತದೆ ಗೊತ್ತಾ ಅಲ್ಲ ಇಷ್ಟು ಮರುಗಿರೋರು ಅದ್ ಹೆಂಗ ಆಫೀಸಲ್ಲಿ ಕೆಲಸ ಮಾಡ್ತಾರೆ ನಮ್ಮಂತೂ ಯಾವ್ದಮ್ಮ ರಿಟೈರ್ಡ್ ಆಗೋಗಿದೆ ಅನಿಸ್ಬಿಟ್ಟಿದೆ ಅಲ್ಲ ಮೊನ್ನೆ ನನ್ನನ್ನ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗಿದ್ರಿ ಬರುವಾಗ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋದ ಆಟೋ ರಿಕ್ಷಾ ಮಾಡ್ಕೊಂಡು ಮನೆಗೆ ಬರ್ಬೇಕಾಗ್ಬೋದು ಅದಕ್ಕೆ ಈ ನಡುವೆ ಮಕ್ಕಳೆಲ್ಲ ಹೇಳ್ತಿರ್ತಾರೆ ಅಮ್ಮ ಅಪ್ಪಂದು ಮೆಮೊರಿ ಕಾರ್ಡ್ ಫುಲ್ ಆಗೋಗಿದೆ ಡಿಲೀಟ್ ಮಾಡಿ ಕ್ಲೀನ್ ಮಾಡಿ ರೀಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡೋಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ನಂಗೆ ಅನ್ಸತ್ತೆ ಇವರೆಲ್ಲ ಒಂದ್ ದಿವಸ ನನ್ನ ಇವ್ರು ಹೆಂಡತಿ ಅಂತಾನೆ ಮಾಡ್ಬಿಡ್ತಾರೋ ಏನೋ ಯಾಕೋ ಎಲ್ಲೋ ಬೆಳಿಗ್ಗೆ ಹೋಗಿದ್ರು ಬಂದ್ರು ಅನ್ಸತ್ತೆ ತಾಯಿ ಏನ್ರಿ ಇದು ಇಷ್ಟೊಂದ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ರಿ ಹೋಗಿದ್ರಿ ಮದುವೆಗೆ ಯಾವ ಮದ್ವೆಗೆ ನನ್ ಕರೀಲೇ ಇಲ್ಲ ಅದೇ ನನ್ ಸೋದರತೆ ಮಗನ್ ಮದುವೆ ಕರೆಯಕ್ ಬಂದಿದ್ರಲ್ಲಮ್ಮ ಮದ್ವೆಗ್ಯಾ ಅವನ್ ಮದ್ವೆ ಇವತ್ತಲ್ಲಪ್ಪ ಮುಂದಿನ ತಿಂಗಳು ಅಲ್ಲಿ ನಾನೇ ಬರ್ತಿದ್ದೀನಿ ನಾನು ಮದ್ವೆ ಇವತ್ತಲ್ಲಪ್ಪ ಮುಂದಿನ ತಿಂಗಳು ತಾಡಿ ಇಲ್ಲೇ ಇನ್ವಿಟೇಷನ್ ಇರ್ಬೇಕಲ್ಲ ನೋಡ್ಬೇಕಾರೆ ಅಲ್ಲ ಹೋಗಿ ನೋಡ್ಬೇಕಾರೆ ಏನಿದೆ ನೋಡಿ ನೋಡಿ 8 ಫೀಟ್ ಆಗಿದೆ 8 ಫೀಟ್ ಆಗಿದೆ ಮುಂದೆ ತಿಂಗಳು ತಾಡಿ ಅದು ಮದುವೆ ಆಗ್ತಿತ್ತಲ್ಲ ಅದೇ ಚತುರ್ದಲ್ಲಿ ಅವ್ರ ಮದುವೆಗೆ ಅವ್ರು ಬಂದೆ ಕಣೆ ಅವ್ರ ಮದ್ವೆನೇ ಆಗಿದ್ರೆ ನಮ್ಮ ಮನೆಯವ್ರು ಯಾರಾದ್ರೂ ಸಿಗ್ಬೇಕಾಗಿತ್ತಲ್ವಪ್ಪ ಯಾರ ಸಿಕ್ಕಿದ್ರ ಮಾತಾಡ್ಸಿದ್ರ ನೋಡೋದ್ರಲ್ಲಿ ಬೀಜ ಹಾಕಿದ್ರು ಆಮೇಲೆ ಮಾತಾಡ್ಸೋಣ ಅನ್ಕೊಂಡೆ ಭಗವಂತ ಯಾರ್ಯಾರ್ದೋ ಮದ್ವೆಗೆ ಹೋಗಿ
ಅವರು ನನ್ ಗಿಫ್ಟ್ ಇಸ್ಕೊಂಡ್ರಲ್ಲೇ ಅದೇ ಬೆಡ್ಡಿಂಗ್ ಕಂಬ. ವಾಪಸ್ ಇಸ್ಕೊಂಡ್ಬಂದ್ಬಿಟ್ಟ. ಏನ್ರಿ ಮಾಡೋದು? ನಿಮ್ ಸೋದರ ಮಗ ಏನ್ರಿ ಕೊಡೋದು? 15,000 ರೂಪಾಯಿ ನಮ್ ಹೊಟ್ಟೆ ಉಚ್ಚಕ್ಕೆ ಇರೋದು. ಎಷ್ಟು ಕೋಪ ಬಂದ್ರೆ ಅಡಿಗೆ ಗಿಡಿಗೆ ಏನು ಕೊಡೋದಿಲ್ಲ. ಹೋಗಿ ಹೋಗಿ ಮದ್ವೆ ಮನೆ ಊಟ ಬಹಳ ಚೆನ್ನಾಗಿದೆ. ಏನ್ ಮಾಡೋದು? ಅನ್ಯಾಯ ಹೋಯ್ತಲ್ಲಪ್ಪ. 15,000 ರೂಪಾಯಿ. ಬಾ ನೀನ್ ನನ್ ಮಾಲಿ ಕರ್ಕೊಂಡು ಹೋಗ್ತೀನಿ, ನಾನೇ ಬಿಲ್ಡಿಂಗ್ ಕೊಡ್ತೀನಿ. ಬಾ ಹೋಗೋಣ ಬಾ. ಏನ್ ಕೊಡಿಸ್ತೀರ? ನಡಿ ಹೋಗೋಣ. 15,000 ಕೊಡಿಸ್ತಾರಂತೆ. ನಡಿ ಏನ್ ನೀವೇ ನೋಡ್ಬಿಟ್ರಿ. ವಾಲೆಟ್ ತಗೊಂಡ್ರಾ? ಇವಾಗ 15,000 ರೂಪಾಯಿ ಕಪ್ಪೆ ಚಿಕ್ಕ ಬರಲ್ಲ. ಕೊಡಿಸ್ತಾರೆ ಗೊತ್ತಾಗತ್ತೆ. ಬರ್ಲಿ ಮಾಲ್ ಕರ್ಕೊಂಡು ಹೋಗ್ಲಿ, ಅವ್ರಿಗೆ ಗೊತ್ತಾಗತ್ತೆ. ಯಾವ ಕಾರ್ ಟ್ರೈ ಮಾಡೋದು? ನಾನು ಕೀ ತಗೊಂಡ್ರಾ? ವಾಲೆಟ್ ಇಲ್ಲ, ಕೀಲೇ ಕರ್ಕೊಂಡು ಹೋಗ್ತೀರಿ. ನನ್ಗೆ ಎಲ್ಲಿ ಅಂತ ಕರ್ಕೊಂಡು ಏನ್ ಶಾಪಿಂಗ್ ಮಾಡಿಸ್ತೀರಾ? ಹಾಗೆ ಅಲ್ಲಿ ಮನೆ ಇದೆಯಾ, ಬೀಗಕ್ಕೆ ಇದೆಯಾ ನೋಡ್ಬಿಡಿ. ಇದೆ ತಾನೆ? ಹಾ ಸರಿ, ಅದನ್ನೇ ನಡಿ. ಸರಿಯಾಗಿ ಬಾಗಿಲು ಬೀಗ ಹಾಕೊಂಡು ಚೆಕ್ ಮಾಡಿ ಬನ್ನಿ. ಗೊತ್ತಾಯ್ತಾ? ಕೇಳಿಸ್ತಾ? ಖಂಡಿತ. ಹಾ ಸರಿ, ಬನ್ನಿ ಹೋಗೋಣ. ಹಲೋ, ಯಾರು? ಎಲ್ಲಿದೆ? ನಾ ಮನೇಲಿದ್ದೇನೆ. ಹೇಳ್ತೀನಿ ನಾನು ಎಲ್ಲಿದ್ದೀನಿ ಅಂತ. ಎಲ್ಲಿಂದ ಬಂದಿದ್ಯಾ? ನಾನು ಮಾತಾಡಿದ್ನಲ್ಲೇ ಹೇಳಿದ್ರೆ ನೀನು ಕರ್ಕೊಂಡು ಬರ್ತೀನಿ. ಅಯ್ಯೋ, ನನ್ನ ಮರುವಿಗೆ ಏನಾದ್ರೂ ಉಪಾಯ ಇದ್ರೆ ಹೇಳ್ತೀರಾ? ದಯವಿಟ್ಟು. ಯಾರಪ್ಪ? ಹಲೋ ಗೋಪಾಲ, ಯಾರಿಗೋ? ನಿನ್ನ ಫ್ರೆಂಡ್ ಗುಂಡನ್. ಏನೋ ಸಮಾಚಾರ? ಅದೇ ನೀನ್ ಹೇಳ್ತೀಯಲ್ಲ, ನಿಂಗೆಲ್ಲ ಮರುವು ಜಾಸ್ತಿ ಅಂತ. ಅದಕ್ಕೆ ಹಿಂಗೆ ಪಕ್ಕದಲ್ಲಿಯೇ ಅವರು ಹಿರಿಯ ಸ್ವಾಮಿಗಳು ಬಂದಿದ್ದಾರೆ. ಮಾತ್ರ ಒಂದು ಸ್ವಲ್ಪ ಬೇಗ ಬಿಟ್ಟು ಎಲ್ಲ ಅಪ್ಪನೇ ಸರಿ ಆಗುತ್ತೆ. ಎಲ್ಲಿ ಹೇಳೋ, ನಾನೇ ಹೋಗ್ಬಿಟ್ಟು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇಹ ಹಾಯಿಸ್ಕೊಂಡ್ ಬರ್ತೀನಿ. ಎಲ್ಲಿದಾರೋ? ಏನು ಬೇಡ, ಅವರೇ ಸ್ವಾಮಿಗಳು ನಿನ್ನ ಮನೆಗೆ ಬರ್ತಾರೆ ಇವತ್ತು. ಹೌದೇನು? ಸರಿ, ಚಾದ
ಶಾರದಾ ಹಾ ಏನ್ರಿ? ನೋಡು ಆ ಗುಡ್ಡ ಫೋನ್ ಮಾಡಿದ್ದ ಹಾ ನಮ್ಮ ಮನೆಗೆ ಯಾರೋ ಸ್ವಾಮೀಜಿ ಕರ್ಕೊಂಡ್ ಬರ್ತಾರಂತೆ. ಹಾ ಅವ್ರು ಲೇಹ ಕೊಟ್ರೆ ನನಗೆ ಮರವೆಲ್ಲ ಸರಿಯಾಗಲ್ಲ ಕಣೆ. ಸದ್ಯ ಬಂದು ಎಲ್ಲ ಮಾಡಿ ಮರಗಳಿಗೆ ಇವಾಗ ಚೇಂಜ್ ಮಾಡಿ ನಾನೆಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡ್ತೀನಿ. ಹಾಗೆ ಹಣ್ಣು ಇದೆಲ್ಲ ತೆಗ್ದಿರ್ತೀನಿ, ನೋಡೋಣ. ಬೇಗ ಬನ್ನಿ, ಅವ್ರು ಬರಕ್ ಮುಂಚೆ ರೆಡಿ ಆಗ್ಬಿಟ್ಟು ಬಂದ್ಬಿಡಿ. ಓ ಬಂದ್ರಾ? ನೋಡುವ ಯಾರೋ ಬಂದ್ರು. ಬಾರಯ್ಯ. வணக்கம் கோபாலன். அந்த பெரிய சுவாமிகள் அசிஸ்டன்ட் வந்திருக்காவோ ಬನ್ನಿ ಬನ್ನಿ. ತಮ್ಮ ಹೆಸರು ಸರ್? ಕುಮಾರಸ್ವಾಮಿ. ಕುಮಾರಸ್ವಾಮಿಗಳ ಬನ್ನಿ 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 ಸರ್. ಯಾಕೆ ಪೂಜೆ ಎಲ್ಲಿ ಮಾಡೋದು? ಇಲ್ಲೇ ಮಾಡ್ಬಿಡೋಣ ಸರ್. ಇಲ್ಲೇನಾ? ಸರಿ, ದಿಕ್ಕು ಸರಿಯಾಗಿದ್ದಂಗಿದೆ. ಇದು ಹಣ್ಣು ಹೂವದ ಸಾಮಾನು ಬನ್ನಿ. ತರ್ತೀನಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ತರ್ತೀನಿ. ಕುಮಾರಸ್ವಾಮಿಗಳ ಇನ್ನೇನ್ ಬಂದಕ್ಕೂ ಅದನ್ನ ಸ್ವಲ್ಪ ಕೆಳಗಡೆ ಇಡಿ. ಯಾರನ್ನ? ಅದನ್ನ ಇದನ್ನೇ ಅಲ್ಲಿ ನೀವ್ ಅಲ್ಲಿ ಕೂತ್ಕೊಳ್ಳಿ. ಹಾ 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 ಹಾ. ಎಲ್ಲಿ please? ನೋಡಿಮ್ಮ, ಅದನ್ನ ಇಲ್ಲಿ ಇಲ್ಲಿಡಿ. ಇಲ್ಲಿ ಇಟ್ಬಿಡ. ಏನೇನು ಸ್ವಾಮಿಗಳು ಬರ್ತಾರೆ, ಹಾ. ಎಲ್ಲ ರೆಡಿ ಆಗಿದ್ದ. ಹಾ, ready ಆಗಿದೆ. ಇದನ್ನು ತಗೊಂಡು ಅಲ್ಲಿ ಇಟ್ಬಿಡಿ. ಅಲ್ಲೇ ಇಟ್ಬಿಡೋಣ. ಅಲ್ಲಿ ಇಟ್ಬಿಡಿ, ಅಲ್ಲಿ ಅಲ್ಲಿ ಇಟ್ಬಿಡಿ. ಸ್ವಾಮಿಗಳು ಬರ್ತಾರೆ. ಅಖಂಡ ಖಂಡ ಮಗುವಿಗೆ ತಿರುಮಂತರ ಹಾಕುವ ನಮ್ಮ ಶ್ರೀ 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 ಮರು ಸತ್ಯಾನಂದ ಸ್ವಾಮಿ ಮರುಕರ್ಣೇಶ್ವರ ಸ್ವಾಮಿಗೆ ಬೋಪದ ಬೋಪದ ಆಗಿದೆ ಸ್ವಾಮಿ. ಆಗಿದೆ ಸ್ವಾಮಿ. ಇಲ್ಲಿ ಮರೆವು ಯಾರಿಗೆ ಜಾಸ್ತಿ? ನನಗೆ ನನಗೆ ಸ್ವಾಮೀಜಿ. ನೋಡಿ, ನಿಮ್ಮ ಮರೆವು ಪರಿಹಾರ ಆಗಬೇಕಿದ್ರೆ ಆ ಮರೆವು ಗಣೇಶ್ವರ ಪೂಜೆಯನ್ನು ಮಾಡಿ. ಖಂಡಿತ ಖಂಡಿತ. ಆದ್ರೆ ಇದು ಸಾಮಾನ್ಯವಾದ ಪೂಜೆಯಲ್ಲ. ಶ್ರದ್ಧಾ ಭಕ್ತಿಯಿಂದ ಎಲ್ಲವನ್ನು ತ್ಯಾಗ ಮಾಡಿ ಪೂಜೆ ಮಾಡಬೇಕು. ಖಂಡಿತವಾಗಿರು ಸ್ವಾಮಿಗಳೇ. ಖಂಡಿತವಾಗಿಯೂ ಸಿದ್ಧರಿದ್ದೇನೆ. ಖಂಡಿತ. ಇನ್ನೊಂದು ವಿಷಯ, ಈ ಪೂಜೆಯನ್ನು ನೀವಿಬ್ಬರೇ ಮನೆಯಿಂದ ಮಾಡಬೇಕು, ಬೇರೆ ಯಾರೂ ಇರಕೂಡದು. ಯಾಕಂದ್ರೆ ತಿಳಿತು. ಶಿಷ್ಯ ಸ್ವಾಮಿ ಗುಂಡಣ್ಣನವರನ್ನು ಹೊರಗಡೆ ಕಳಿಸಿ ಬಾಗಿಲೊಂದು ಭದ್ರವಾಗಿ ಹಾಕಿಕೊಂಡು ಬನ್ನಿ. ಮನೆಯಲ್ಲಿ ಯಾರು ಗರುಡೇಶ್ವರ ನಮಃ, ಮರೆವು ಗರುಡೇಶ್ವರ ನಮಃ. ಅಂದ ಹಾಗೆ ನಿಮ್ಮ ಮನೆಯಲ್ಲಿರುವ ಹಣ, ಒಡವೆ, ಮೂಲ್ಯವಾದ ಸಂಪನ್ಮೂಲಗಳನ್ನು ಒಂದು ಭದ್ರವಾಗಿ ಪಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಆ ಬೀಗದ ಕೈಯನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ತೀರಿ. ಖಂಡಿತ. ಗರುಡೇಶ್ವರ ನಮಃ, ಮರೆವು ಗರುಡೇಶ್ವರ ನಮಃ. ಪೂಜೆಯನ್ನು ಶುರು ಮಾಡಬಹುದೇ? ಖಂಡಿತ. ಓಂ ಗಣೇಶ್ವರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಈ ಕೇಸರಿಯ ಮಜಾನಿಂದ ಗಣೇಶಾಯ ನಮಃ, ಓಂ
ಉತ್ತರಕೇಶಿಯ ಧನಕಾಯ ನಮಃ ಓಂ ಏನಾಯ ನಮಃ ಓಂ ಗಾಯ ನಮಃ ಓಂ ರಾಯ ನಮಃ ಓಂ ಧಾಯ ನಮಃ ಓಂ ಗಣೇಶ್ವರಾಯ ನಮಃ ಇಲ್ಲಿ ಪುಷ್ಪಾಂ ಪೂಜೆಯಾಮಿ ಸಮರ್ಪಯಾಮಿ. ಪೂಜೆಯೆಲ್ಲ ಸಾಂಗವಾಗಿ ನೆರವೇರಿದೆ. ಶಿಷ್ಯ ನೈವೇದ್ಯ ಈ ಒಂದು ಪದ್ಧತಿ ಬಹಳ ಕಾಲದಿಂದ ಬಂದರು. ಅದಕ್ಕೆ ಯಾರು ಏನು ಹೇಳು ಗಣೇಶ್ವರಾಯ ಗಣೇಶ್ವರಾಯ ಓಂ ಸ್ವಾಹ 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 ಓಂ ಸ್ವಾಹ. ಪೂಜೆಯೆಲ್ಲ ಮೊದಲೇ ಹೇಳಿದಂತೆ ಸಾಂಗವಾಗಿ ನೆರವೇರಿದೆ. ಈ ಒಂದು ಪ್ರಸಾದವನ್ನು ಭಕ್ತಿಯಿಂದ ಸೇವನೆ ಶಿಷ್ಯ ದಯವಿಟ್ಟು ಕೊಡು. ಗಣೇಶ್ವರಾಯ ನಮಃ ಮರವು ಗಣೇಶ್ವರಾಯ ನಮಃ. ಇನ್ನು ಸ್ವಲ್ಪ ಕೊಡ್ತೀವಿ. ಏನನ್ನಿಸ್ತಾ ಇದೆ? ಸ್ವಾಮಿ ಓಹೋ, ಯಾವುದೋ ಲೋಕಲಿದ್ದಾನವಯ್ಯ ಶಿಷ್ಯ. ಮರಗು ಮರಗು ಅಂತಿದ್ದವನು ಯಾವುದೋ ಲೋಕಲಿದ್ದ ಅಂತ. ಇರದೆ ಅಲ್ಲಿ ರಂಬೆ, ಮೇನಕೆ, ಅಪ್ಸರೆ, ಊರ್ವಶಿ ಎಲ್ಲರೂ ಒಂದು ನೃತ್ಯ ಮಾಡ್ತಾರೆ. ಗರುಡೇಶ್ವರಾಯ ನಮಃ ಮರಗು ಗರುಡೇಶ್ವರಾಯ ನಮಃ. ಸ್ವಾಮಿ ಅದನ್ನ ತಗೊಂಡೋಗ್ಬಿಡ್ವೆ. ಬೇಡ ಬೇಡ. ಯಾಕೆ ಅವ್ರ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿ ಎಬ್ಸು. ಗರುಡೇಶ್ವರಾಯ ನಮಃ ಮರವು ಗರುಡೇಶ್ವರಾಯ ನಮಃ. ನಂದು ಜೋಡಿ ಎಲ್ಲೂ ಇಲ್ಲ ಕಣಯ್ಯ, ಇಲ್ಲೇ ಇದ್ದೀಯಾ? ನಾನು ಕಣೋ ಶಾಸ್ತ್ರಿ, ನಿನ್ ಸ್ನೇಹಿತ. ಶಾಸ್ತ್ರಿ ನಾನೇ ಕಣೋ ಎಲ್ಲ ಕಣೋ. ನಿನಗೆ ಬುದ್ಧಿ ಕಲಿಸ್ಬೇಕು ಮುಂದೆ ನಾನು ಗುಂಡಣ್ಣ ಐದು ಸೇರಿ ನಾಟಕ ಮಾಡಿದ್ದು ಅಲ್ಲ ಕಣೋ. ನಾಲ್ಕನೇ ಇದು ಇನ್ನೇನೋ ಅಲ್ಲ ಕಣೋ. ವಯಸ್ಸಾದಾಗೆ ಮರುವು ಸ್ವಾಭಾವಿಕ. ಅದನ್ನು ಬಿಟ್ಟು ಪರಿಹಾರ ಹುಡುಕಕ್ಕೆ ಹೋದ್ರಿಂದ ಮೋಸಗಾರ ಕಾಯ್ದಾಕೊಂಡಿರ್ತಾರೆ ಮೋಸ ಮಾಡ್ಲಿಕ್ಕೆ. ಏನಪ್ಪ ನಿಮಗೂ ಹೇಳ್ತಿದ್ದೀನಿ, ಮೋಸಗಾರರು ಕಾಯ್ತಾ ಇರ್ತಾರೆ. ಈ ತರ ವಯಸ್ಸಿಗೆ ಸಹಜವಾದ ಬರುವುದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬರುತ್ತೆ ಸ್ವಾಭಾವಿಕವಾಗಿ. ಅದೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ಆರಾಧಿ ಇದ್ದು ಗರುಡೇಶ್ವರ ನಮಃ. ಸೀನಿಯರ್ ದಂಪತಿಗಳು ಈ ಪ್ರಸಂಗದ ರಚನೆ ಮಾಡಿದವರು ಯೂಟ್ಯೂಬ್ ಇಂದ ಕದ್ದು ಪೊಲೀಶ ಶಾಸ್ತ್ರಿಯವರು ಬಂದರು. ನಿರ್ದೇಶನ ಮಾಡಿದ್ದು ಡಾಕ್ಟರ್ ಕೃಷ್ಣ ಪ್ರಸಾದ್. ಪಾತ್ರವರ್ಗದಲ್ಲಿ ಡಾಕ್ಟರ್ ಕೃಷ್ಣ ಪ್ರಸಾದ್, ಸುಮಾ ಸುಬ್ಬು, ML ಶ್ರೀನಿ, ಕುಮಾರ್ ರಾವ್, ಕೊಪ್ಪು ಶ್ರೀಧರ್, ಶ್ರೀಹರಿ ಹಾಗೂ ರಮೇಶ್ ಗೌಡ. ಇದಕ್ಕೆ ಸಹಾಯ ವಿದ್ಯಾವತಿ. ನಮ್ಮ ಎಲ್ಲ ಯಂಗ್ಸ್ಟರ್ಸ್ ಗಳೇ ಇನ್ನೊಂದು ಜೋರ ಚಪ್ಪಾಳೆ ಬನ್ನಿ. ಈ ನಾಟಕದಲ್ಲಿದ್ದವರು ಎಲ್ಲರೂ ಸೀನಿಯರ್ಸ್ಗಳೇ. ಸೊ ಆಧುನಿಕ ದಂಪತಿಗಳು ನಾಟಕ ಎಂಜಾಯ್ ಮಾಡಿದ್ರು ಅನ್ಕೋತೀನಿ. ಸೊ ಇವ್ರನ್ನ ಅಭಿನಂದಿಸೋಕೆ ಸೀನಿಯರ್ ದಂಪತಿಗಳ ನಾಟಕನ ಅಭಿನಂದಿಸೋಕೆ ಧಾರಣಿ ದೀಕ್ಷಿತ್ ಹಾಗೂ ವಿಶ್ ದೀಕ್ಷಿತ್ನ ನಾನು ವೇದಿಕೆ ಮೇಲೆ ಮಾಡ್ಕೊಳ್ತೀನಿ.
ವನೀಶ್ ಸರ್ ಅವ್ರನ್ನು ಮತ್ತೆ ವಿದ್ಯಾ ಅವ್ರನ್ನು ನಾನು ವೇದಿಕೆ ಮೇಲೆ ಕರೆಯಬೇಕು ಅಂತಿದ್ದೀನಿ. ಯಾ ಮತ್ತೆ ವನೀಶ್ ಸರ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಇಲ್ಲ ನೀವು ಹೆಂಗೋ ಅವರು ಹೆಂಗೋ ಸೀನಿಯರ್ಸ್, ನಮ್ಮ ಇವರು ಶ್ರೀನಿಯರ್ಸ್. ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ವೀಕ್ಷಿತ್ ಹಾಗೂ ವೀಕ್ಷಿತ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ಮನೆಯಲ್ಲಿ ಸೇಮ್ ಸಿಚುವೇಶನ್ಸ್ ನಡೀತಾ ಇತ್ತು? ಲೈಫು ಹಿಂಗೇನೆ